ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ. ಫೆಬ್ರವರಿ 7, 2026ರಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಜೆಟ್ವರ್ಕ್ಸ್ ಎಲೆಕ್ಟ್ರಾನಿಕ್ಸ್ನ ಹೊಸ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಿದರು? ಉತ್ತರ: ಬೆಂಗಳೂರು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ಯಾರಾಲಿಯೋಕ್ರೇಟ್ಸ್ ಇಂಡಿಕಾ ಜೀವಿಯನ್ನು ವಿಜ್ಞಾನಿಗಳು ಏನೆಂದು ಕರೆದಿದ್ದಾರೆ? ಉತ್ತರ: ಹೊಸ ಬಯೋವಾರಿಯರ್. ಫೆಬ್ರವರಿ 7, 2026ರಂದು ಭಾರತದ ಮೊದಲ ಕ್ವಾಂಟಮ್ ವ್ಯಾಲಿ ಯೋಜನೆಗೆ ಎಲ್ಲಿ ಅಡಿಗಲ್ಲು ಹಾಕಲಾಯಿತು? ಉತ್ತರ: ಅಮರಾವತಿ. ಅಮರಾವತಿ ಕ್ವಾಂಟಮ್ ವ್ಯಾಲಿಯಲ್ಲಿ ಸ್ಥಾಪಿಸಲು ಯೋಜಿಸಲಾದ ಭಾರತದ ಮೊದಲ ಅತ್ಯಾಧುನಿಕ ಕ್ವಾಂಟಮ್ ಕಂಪ್ಯೂಟರ್ ಎಷ್ಟು ಕ್ಯೂಬಿಟ್ ಸಾಮರ್ಥ್ಯವನ್ನು ಹೊಂದಿದೆ? ಉತ್ತರ: IBM TCS ಮತ್ತು L&T. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಫೆಬ್ರವರಿ 2026ರಲ್ಲಿ ಬೇಳೆಕಾಳುಗಳ ಸ್ವಯಂ ಅವಲಂಬನೆ ಮಿಷನ್ ಅನ್ನು ಎಲ್ಲಿ ಉದ್ಘಾಟಿಸಿದರು? ಉತ್ತರ: ಸೆಹೋರ್ ಜಿಲ್ಲೆಯ ಆಮ್ಲಾಹ. ಬೇಳೆಕಾಳುಗಳ ಆತ್ಮನಿರ್ಭರ ಮಿಷನ್ನ ಪ್ರಮುಖ ಗುರಿ ಏನು? ಉತ್ತರ: 2030-31ರ ವೇಳೆಗೆ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸುವುದು. ಫೆಬ್ರವರಿ 8, 2026ರಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪಶ್ಚಿಮ ಬಂಗಾಳದಲ್ಲಿ ಯಾವ ಹೊಸ ರೈಲು ಸೇವೆಗೆ ಚಾಲನೆ ನೀಡಿದರು? ಉತ್ತರ: ಅಸ್ನೋರ್ ಬೊಕಾರೋ ಸ್ಟೀಲ್ ಸಿಟಿ. ಇತ್ತೀಚೆಗೆ ಅಶ್ವಿನಿ ವೈಷ್ಣವ್ ಅವರು ಪಶ್ಚಿಮ ಬಂಗಾಳದ ಯಾವ ಜಿಲ್ಲೆಯಲ್ಲಿ ಸೂರಿ ರೋಡ್ ಓವರ್ ಬ್ರಿಡ್ಜ್ ಅನ್ನು ಉದ್ಘಾಟಿಸಿದರು? ಉತ್ತರ: ಬೀರ್ಭೂಮ್. ಜನವರಿ 2026ರಲ್ಲಿ ಪಶ್ಚಿಮ ಬಂಗಾಳದ ಹೌರಾದಿಂದ ಯಾವ ನಗರಕ್ಕೆ ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರ ಪ್ರಾರಂಭವಾಯಿತು? ಉತ್ತರ: ಗುವಾಹಟಿ. ಫೆಬ್ರವರಿ 2026ರಲ್ಲಿ ಭಾರತದಲ್ಲಿ ಬಿಡುಗಡೆಯಾದ ವಿಶ್ವದ ಮೊದಲ ವೈದ್ಯರ ನೇತೃತ್ವದ AI ಚಾಲಿತ ಹೋಮ್ ಹೆಲ್ತ್ ಕೇರ್ ಎಕೋಸಿಸ್ಟಮ್ ಹೆಸರೇನು? ಉತ್ತರ: ಐಲಿವ್ ಕನೆಕ್ಟ್. ಐಲಿವ್ ಕನೆಕ್ಟ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ಪ್ರಮುಖ ವೈದ್ಯರು ಯಾರು? ಉತ್ತರ: ಡಾ. ರಾಹುಲ್ ಚಂದೋಲಾ ಮತ್ತು ಡಾ. ವಿವೇಕ ಕುಮಾರ್. ಮಲೇಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಬಾಂಧವ್ಯವನ್ನು ಉತ್ತೇಜಿಸಲು ಯಾವ ಹೆಸರಿನ ಹೊಸ ಕೇಂದ್ರ ಮತ್ತು ವಿದ್ಯಾರ್ಥಿ ವೇತನವನ್ನು ಘೋಷಿಸಲಾಗಿದೆ? ಉತ್ತರ: ತಿರುವಳ್ಳುವರ್ ಕೇಂದ್ರ ಮತ್ತು ವಿದ್ಯಾರ್ಥಿ ವೇತನ. ಡಿಜಿಟಲ್ ಪಾವತಿ ಕ್ಷೇತ್ರದಲ್ಲಿ ಭಾರತದ ಯಾವ ವ್ಯವಸ್ಥೆಯು ಮಲೇಷ್ಯಾದಲ್ಲಿ ಶೀಘ್ರದಲ್ಲೇ ಜಾರಿಗೆ ಬರಲಿದೆ ಎಂದು ಘೋಷಿಸಲಾಯಿತು? ಉತ್ತರ: UPI. ಮಲೇಷ್ಯಾದ ಯಾವ ನಗರದಲ್ಲಿ ಭಾರತದ ಹೊಸ ಕಾನ್ಸುಲೇಟ್ ಜನರಲ್ ಕಚೇರಿಯನ್ನು ಸ್ಥಾಪಿಸಲು ಪ್ರಧಾನಿ ಮೋದಿ ಘೋಷಿಸಿದ್ದಾರೆ? ಉತ್ತರ: ಪೆನಾಂಗ್. ಫೆಬ್ರವರಿ 2026ರಲ್ಲಿ ಬಿಡುಗಡೆಯಾದ 2025ರ ಲೀಡ್ ಹೆಸರು ಕಟ್ಟಡಗಳ ಜಾಗತಿಕ ಶ್ರೇಯಾಂಕದಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದಿದೆ? ಉತ್ತರ: 2ನೇ ಸ್ಥಾನ. 2025ರ USGBC ಲೀಡ್ ಪಟ್ಟಿಯಲ್ಲಿ ಸತತವಾಗಿ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿರುವ ದೇಶ ಯಾವುದು? ಉತ್ತರ: ಚೀನಾ. ಲೀಡ್ ಎನ್ನುವುದರ ಪೂರ್ಣ ರೂಪವೇನು?
ಉತ್ತರ ಲೀಡರ್‌ಶಿಪ್ ಇನ್ ಎನರ್ಜಿ ಅಂಡ್ ಎನ್ವಿರಾನ್ಮೆಂಟಲ್ ಡಿಸೈನ್. ಫೆಬ್ರವರಿ 7, 2026ರಂದು ನಡೆದ ಎಸ್ಎಎಫ್ಎಫ್ ಯು-19 ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತವು ಯಾವ ದೇಶವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದುಕೊಂಡಿತು? ಉತ್ತರ ಬಾಂಗ್ಲಾದೇಶ. ಫೆಬ್ರವರಿ 8, 2026ರಂದು ನಡೆದ ಥೈಲ್ಯಾಂಡ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದ ರಾಜಕೀಯ ಪಕ್ಷ ಯಾವುದು? ಉತ್ತರ ಬೂಮ್ ಜೈತಾಯ್ ಪಾರ್ಟಿ. ಥೈಲ್ಯಾಂಡ್ನ 32ನೇ ಪ್ರಧಾನಮಂತ್ರಿಯಾಗಿ ಪ್ರಸ್ತುತ ಅಧಿಕಾರದಲ್ಲಿರುವ ಮತ್ತು 2026ರ ಚುನಾವಣೆಯಲ್ಲಿ ವಿಜಯಿಯಾದ ನಾಯಕ ಯಾರು? ಉತ್ತರ ಅನುಟಿನ್ ಚರನ್‌ವೀರಾಕುಲು.